ಕೆಲವೊಂದು ಕಟ್ಟಡಗಳು, ಕಂಬಗಳು ಇದೆಲ್ಲವೂ ಕೂಡ ಅವರು ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ. ಆ ಗವಿಗಂಗಾಧರೇಶ್ವರ ದೇವಸ್ಥಾನದ ಹಿಂದೆಯಲ್ಲೇ ನಮಗೆ ವೃಷಭಾವತಿ ನದಿ ಹರಿಯುವಂತಹದ್ದು ಪ್ರಾರಂಭ ಆಗುವಂಥದ್ದು. ಅಲ್ಲಿಂದ ಶಿವಗಂಗೆಗೆ, ಕಾಶಿಗೆ ಎಲ್ಲ ಗುಹಾ ಮಾರ್ಗ ಇತ್ತು ಅಂತ ಹೇಳ್ತಾರೆ. ಇವತ್ತು ಆ ಗುಹಾ ಮಾರ್ಗಗಳಿಲ್ಲ, ಆದರೆ ಅದರ ಒಂದು ಬಾಗಿಲುಗಳು ಅನ್ನುವಂಥದ್ದು ಇನ್ನೂ ಇದೆ. ಇಲ್ಲಿಂದ ಗುಹೆ ಇತ್ತು ಅಂತ ಹೇಳಲಿಕ್ಕೆ. ಹಾಗಾಗಿ ಅಂತಹ ವಿಶೇಷವಾಗಿ ಯುಗಾಂತರ ದೇವಾಲಯ, ಈ ಯುಗದ್ದೇ ಅಲ್ಲ, ಕಲಿಯುಗದ್ದೇ ಅಲ್ಲ. ಅಂದರೆ ನಮಗೆ ಗೊತ್ತಿರೋ ಹಾಗೆ ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೀವಿ. ಪ್ರಥಮ ಪಾದಯದಲ್ಲಿದ್ದೀವಿ ಅಂದರೆ 5000 ವರ್ಷ ಕಳೆದಿದೆ ಅಂತ. 5000 ವರ್ಷಕ್ಕೂ ಹಳೆಯದಾಗಿರುವಂತಹ ದೇವಸ್ಥಾನ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಸ್ಪಷ್ಟವಾಗಿ ಅದಕ್ಕೆ ಶಾಸನಗಳು, ಈ ರೀತಿ ಶಾಸನಗಳಿಲ್ಲದೆ ಇರ್ಬೋದು. ಶಾಸನಗಳಿಗೆ ನಮಗೆ 2000 ವರ್ಷದ ಮಾತ್ರ ಶಾಸನ ಸಿಗ್ಬೋದು, 2-2.5 ವರ್ಷದ ಆಚೆಗೆ. ಆದರೆ ನಮಗೆ ಸಂಪ್ರದಾಯಾನುಸಾರವಾಗಿ ನಾವು ನೋಡಿದಾಗ ಅದು 5000 ವರ್ಷಕ್ಕೂ ಹಳೆಯದಾಗಿರುವಂತಹ ದೇವರು ಅನ್ನೋ ಥರದ್ದು ನಮಗೆ ಸಿಗತ್ತೆ. ಅಂತಹ ದೇವಸ್ಥಾನದಲ್ಲಿ ಹೊರಗಡೆ ಕಿಟಕಿಗಳು, ಹೊರಗಡೆ ಕಂಬಗಳು ಇತ್ಯಾದಿ ಎಲ್ಲ ಮಾಡಿದಾಗ ಯಾವ ರೀತಿಯಾಗಿರುವಂತಹ ಒಂದು ಯೋಚನೆಯನ್ನು ಮಾಡಿದ್ರು ಅಂತಂದರೆ, ಮಕರ ಸಂಕ್ರಮಣ. ನಾವು ಸಂಕ್ರಮಣ ಅಂದರೆ ಸಮ್ಯಕ್, ಮುಂದೆ, ಕ್ರಮಿಸುವುದು ಅಂತ ಅರ್ಥ. ಅಂದರೆ ಮುಂದೆ ಹೋಗ್ತಾನೆ ಅಂತ. ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ? ವಾಸ್ತವವಾಗಿ ನಮಗೆ ಗೊತ್ತು, ಸೂರ್ಯ ಅಲ್ಲೇ ಇರ್ತಾನೆ, ಆದರೆ ಭೂಮಿ ಸುತ್ತತ್ತೆ ಅಂತ. ಅಷ್ಟೇ ಅಲ್ಲ, ಬರೀ ಅಷ್ಟಕ್ಕೆ ಸೀಮಿತನೂ ಮಾಡ್ಲಿಕ್ಕೆ ಆಗಲ್ಲ. ಸೌರ ಮಂಡಲವೇ ಸುತ್ತತ್ತೆ ಮಿಲ್ಕಿ ವೇ ಗ್ಯಾಲಕ್ಸಿಯ ಮಧ್ಯದಲ್ಲಿ. ಹಾಗಾಗಿ ಸೂರ್ಯ ಸುತ್ತಲ್ಲ, ಆದರೆ ನಾವು ನಮ್ಮನ್ನ ಮಾನದಂಡವಾಗಿ, ಕೇಂದ್ರವಾಗಿ ಇಟ್ಟುಕೊಂಡು ಸೂರ್ಯ ಸುತ್ತಾನೆ ಅಂತ ಹೇಳಿಕೊಂಡು ಅದನ್ನ ನಾವು ಆಧಾರವಾಗಿ ತಗೊಂಡಾಗ 30 ಡಿಗ್ರಿ ಕ್ರಮಿಸ್ತಾ ಬರ್ತಾನೆ. ಅದನ್ನ ನಾವು 1 ತಿಂಗಳು ಅಂತ ಕರಿತೀವಿ. 1 ದಿವಸಕ್ಕೆ 1 ಡಿಗ್ರಿ, 30 ದಿವಸಕ್ಕೆ 30 ಡಿಗ್ರಿ. ಅದನ್ನ ಒಂದು ಸೌರ ಮಾಸ ಅಂತ ಕರಿತೀವಿ. ಸಂಕ್ರಮಣದಿಂದ ಈಚೆಗೆ, ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣ ಆಗುವವರೆಗೆ ಮಕರ ಮಾಸ ಅಂತ ಕರಿತೀವಿ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಈ 6 ತಿಂಗಳುಗಳನ್ನು ನಾವು ಉತ್ತರಾಯಣ ಅಂತ ಕರಿತೀವಿ. ಕಟಕದಿಂದ ಮತ್ತೆ ಮಕರದವರೆಗೆ ದಕ್ಷಿಣಾಯಣ ಅಂತ ಕರಿತೀವಿ. ಹಾಗಾಗಿ ಈ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸಂಕ್ರಮಣ ಆಗಬೇಕಾದ್ರೆ ಸೂರ್ಯ ಆ ಒಂದು ನಿರ್ದಿಷ್ಟವಾಗಿರುವಂತಹ ಡಿಗ್ರಿಯಲ್ಲಿ ಸೂರ್ಯರಶ್ಮಿ ಲಿಂಗದವರೆಗೆ ಬಂದು ಸ್ಪರ್ಶ ಮಾಡುವಂತಹ ಆ ಒಂದು ಏನು ಸ್ಟ್ರೇಟ್ ಲೈನನ್ನು ಕಂಡು ಹಿಡಿದು ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಸೂರ್ಯರಶ್ಮಿ ದೇವರ ಮೇಲೆ ಬೀಳೋ ಥರ ಮಾಡಿದ್ದಾರೆ. ಯಾಕೆ ಈ ಥರ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂದರೆ, ಒಂದು ವಾಸ್ತುಶಿಲ್ಪದ ವಿಚಾರ. ಅಂದರೆ ವಾಸ್ತು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ರಾಜರು ದೇವಸ್ಥಾನ ಕಟ್ಟಿದ್ದು ದೇವರ ಭಕ್ತಿ ಅನ್ನೋ ಥರದ್ದು ಎಷ್ಟಿತ್ತು, ಪ್ರಪಂಚದಲ್ಲಿ ಯಾರು ಕಟ್ಟಕ್ಕಾಗಬಾರ್ದು. ಒಂದನೇ ಕೃಷ್ಣ ಕಟ್ಟಿರುವಂಥದ್ದು ಎಲ್ಲೋರ ದೇವಸ್ಥಾನವನ್ನು. ತಮಿಳುನಾಡಲ್ಲಿ ರಾಜರಾಜ ಚೋಳ ಬೃಹದೇಶ್ವರ ದೇವಸ್ಥಾನ ಕಟ್ತಾನೆ. ಪ್ರಪಂಚದಲ್ಲಿ ಯಾರು ಮತ್ತೊಮ್ಮೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವಸ್ಥಾನಗಳು. ಹಾಗೆ ಪ್ರತಿಯೊಬ್ಬರು ಯಾರು ಅದನ್ನ ನವೀಕರಣ ಮಾಡ್ತಾರೆ ಅಂಥವರು, ಅವರು ಯಾವುದೋ ಒಂದು ಕೈಚಳಕ, ಯಾವುದೋ ಒಂದು ರೀತಿ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತಂದರೆ ಒಂದು ಆರ್ಕಿಟೆಕ್ಚರಲ್ ಮಾರ್ವಲನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ನಮ್ಮ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ದೇವರ ಸೇವಾರ್ಥವಾಗಿ ಮಾಡಿದ್ದಾರೆ ಅನ್ನುವಂಥದ್ರಲ್ಲಿ ಅವರ ಆಧ್ಯಾತ್ಮದ ಚಿಂತನೆ ಕೂಡ ಕಾಣಿಸುತ್ತೆ. ಹಾಗಾಗಿ ಈ ದೇವಸ್ಥಾನವನ್ನು ಕಾಲಾಂತರದಲ್ಲಿ ಯಾವಾಗ ಋಷಿಗಳು ಪೂಜೆ ಮಾಡಿದ ನಂತರದಲ್ಲಿ ಅದರಲ್ಲಿ ಪೂಜಾ ಪದ್ಧತಿಗಳು ಪ್ರಾರಂಭವಾಗಿ ಆಮೇಲೆ ದೇವಸ್ಥಾನವನ್ನು ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಒಂದು 5,000 ವರ್ಷಗಳ ಮುಂಚೆ, 1000 ವರ್ಷಗಳು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಆ 1000 ವರ್ಷದಲ್ಲಿ ಅವಾಗ ಈ ರೀತಿ ಸೂರ್ಯರಶ್ಮಿ ಬೀಳುವಂತಹ ಒಂದು ವಿಶೇಷವಾಗಿರುವಂತಹ ರೀತಿಯಲ್ಲಿ ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಸೂರ್ಯನಿಗೂ ಮತ್ತೆ ಈಶ್ವರನಿಗೂ ಒಂದು ವಿಶೇಷವಾಗಿರುವಂತಹ ಸಂಬಂಧ ಇದೆ. ಅದೇನು ಅಂತಂದ್ರೆ, ಸೂರ್ಯನನ್ನ ಆದಿತ್ಯ ಅಂತ ಕರಿತೀವಿ. ಅಂದ್ರೆ ಅದಿತಿ ಅನ್ನುವಂಥವ್ರು, ಅವರ ಮಕ್ಕಳು ದೇವತೆಗಳು ಅಂತ, ದ್ವಿತೀಯ ಮಕ್ಕಳು ದೈತ್ಯರು ಅಂತ. ಆದಿತ್ಯ ಅಂತ ಹಾಗೆ ಹೇಳಿರುವಂಥದ್ದು ಒಂದು ಕಡೆ, ಮತ್ತೆ ಕಶ್ಯಪರ ಮಗನಾಗಿ ಸೂರ್ಯ ಹುಟ್ಟುತ್ತಾನೆ ಅಂತ. ಅಂದ್ರೆ ಸೂರ್ಯನ ಒಂದು ಅಸ್ತಿತ್ವ ಇರುತ್ತೆ, ಕಶ್ಯಪರ ಮಗನಾಗಿ ಹುಟ್ಟುತ್ತಾನೆ ಅನ್ನುವಂಥದ್ದು ಕೆಲವು ಪುರಾಣಗಳು ಹೇಳುತ್ತೆ. ಅವನನ್ನ ನಾವು ಈಶ್ವರನನ್ನ ಆದಿತ್ಯಾತ್ಮಕನಾಗಿರುವಂತಹ ರುದ್ರ ಅಂತ ಕರಿತೀವಿ. ಅಂದ್ರೆ ನಾವು ಗಾಯತ್ರಿ ಮಂತ್ರದಲ್ಲಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಅಂದ್ರೆ ಯಾವ ಒಂದು ಬೆಳಗುವಂತಹ ಚೈತನ್ಯ ಸೂರ್ಯನಲ್ಲಿ ಇದೆಯೋ, ಸೂರ್ಯ ಅಲ್ಲ, ಸೂರ್ಯನಲ್ಲಿ ಬೆಳಗುವಂತಹ ಚೈತನ್ಯ, ಕಣ್ಣಿನಲ್ಲಿ ನೋಡುವಂತಹ ಚೈತನ್ಯ, ಕಿವಿಯಲ್ಲಿ ಶ್ರವಣ ಮಾಡಬಹುದಾಗಿರುವಂತಹ ಚೈತನ್ಯ ಹೋಯ್ತು ಅಂದ್ರೆ ಕಣ್ಣಿಗೆ ನೋಡ್ಲಿಕ್ಕೆ ಆಗಲ್ಲ.
ಆ ರೀತಿ ಸೂರ್ಯನಲ್ಲಿ ಚೈತನ್ಯಮಯವಾಗಿರುವಂಥದ್ದು ಏನಿದೆಯೋ ಅದನ್ನ ನಾವು ಈಶ್ವರ ಅಂತ ಕರಿತೀವಿ. ಹಾಗಾಗಿ ಅಂದ್ರೆ ಸೂರ್ಯನಲ್ಲಿರುವಂತಹ ಚೈತನ್ಯ ಏನಿದೆ ಅದನ್ನ ನಾವು ಉಪಾಸನೆಯನ್ನ ಮಾಡ್ತೇವೆ ಗಾಯತ್ರಿ ಮಂತ್ರವಾಗಿ. ಸೂರ್ಯನನ್ನೂ ಅಲ್ಲ, ಸೂರ್ಯನಲ್ಲಿರುವಂತಹ ಚೈತನ್ಯ. ಯಾಕೆ ಅದಕ್ಕೆ ಅಷ್ಟು ಮಹತ್ವ? ಅದನ್ನ ನೀವು ಈಶ್ವರ ಅನ್ನಿ, ವಿಷ್ಣು ಅನ್ನಿ, ಅಥವಾ ಜಗತ್ತಿಗೆ ಸೃಷ್ಟಿಯಾಗಿರುವಂತಹ ಮೂಲ ಚೈತನ್ಯ ಅಂತಂದ್ರೆ ವಿಜ್ಞಾನವೂ ಕೂಡ ಒಪ್ಪಲೇಬೇಕು. ಜಗತ್ತಿನಲ್ಲಿ ಎಲ್ಲ ಜೀವಕಣೆಗಳಿಗೂ ಕೂಡ ಮೂಲವಾಗಿರುವಂಥದ್ದು ಯಾವುದು ಅಂತಂದ್ರೆ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಈ ಪ್ರೋಟೋಪ್ಲಾಸಮ್ ಅನ್ನೋ ಥರದ್ದು ಸೃಷ್ಟಿಯಾಗಿದ್ದು ಸೂರ್ಯನ ತಾಪಮಾನ ಅನ್ನೋ ಥರದ್ದು ನಿಯಂತ್ರಣದಲ್ಲಿ ಇರೋದ್ರಿಂದ ಈ ಭೂಮಿಯಲ್ಲಿ ಮಾತ್ರ ಇರುವಂಥದ್ದು. ಎಲ್ಲ ಜೀವಕೋಶಕ್ಕೂ ಮೂಲ ಅದು. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಮೂಲ ಯಾವುದು ಅಂತಂದ್ರೆ, ಸೆಲ್ಲಿಗೆ ಮೂಲ ಯಾವುದು ಅಂತಂದ್ರೆ ಪ್ರೋಟೋಪ್ಲಾಸಮ್. ಅದರ ಹೆಸರಲ್ಲೇ ಹೇಳುವಂಥದ್ದು ಅದು ಬೆಳಕು, ನೀರು ಮತ್ತೆ ಇದರ ಒಂದು ಸರಿಯಾಗಿರುವಂತಹ ಒಂದು ಸಮ್ಮಿಶ್ರಣದಲ್ಲಿ ಸೃಷ್ಟಿಯಾದದ್ದು ಅಂತ. ಅದಕ್ಕೆ ಕಾರಣ ಸೂರ್ಯ. ಹಾಗಾಗಿ ಜಗತ್ತಿನಲ್ಲಿರುವಂತಹ ಎಲ್ಲ ಎನರ್ಜಿ ಸೋರ್ಸ್ ಅಂತ ನಾವೇನ್ ಕರಿತೀವಿ, ಅಕ್ಕಿಯಲ್ಲಿ ಇವತ್ತು ನಾವು ಅದನ್ನ ತಿಂದ್ರೆ ಆಹಾರವಾಗಿ ಈ ದೇಹ ನಿಂತ್ಕೊಂಡಿದೆ. ಹಾಗೆ ಪ್ರಾಣಿಗಳು ಗಿಡ ಮರ ಹುಲ್ಲು ಇತ್ಯಾದಿಗಳನ್ನ ತಿಂದಾಗ ಆ ಪ್ರಾಣಿಯಲ್ಲಿ ಜೀವ ನಿಂತಿದೆ. ಆ ಎಲ್ಲ ಜೀವವನ್ನು ನಿಲ್ಲಿಸಿರುವಂತಹ ದೇವರು ಯಾರು ಅಂತಂದ್ರೆ ಸೂರ್ಯ. ಸೂರ್ಯನ ತಾಪ ಒಂದು ಚೂರು ಜಾಸ್ತಿ ಆಯಿತು ಅಂತಂದ್ರೆ ಮರುಕ್ಷಣ ಇರಲ್ಲ. ಮತ್ತೆ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು, ಒಂದು ಸೆಕೆಂಡಿಗೆ 800 ಕಿಲೋಮೀಟರ್ ಮುಂದೆ ಹೋಗುತ್ತೆ ಭೂಮಿ. ಒಂದು ಸೆಕೆಂಡ್ಗೆ ಸೂರ್ಯನ ಸುತ್ತಬೇಕಾದ್ರೆ ಒಂದು ಸೆಕೆಂಡ್ಗೆ 800 ಕಿಲೋಮೀಟರ್ ಮುಂದೆ ಹೋಗುತ್ತೆ. ಆದರೆ ಇಷ್ಟು ವರ್ಷಗಳ ಕಾಲ ಅದರ ಕಕ್ಷೆಯಲ್ಲೇ ಅದು ಸುತ್ತಲಿಕ್ಕೆ ಕಾರಣ ಏನು? ಸೂರ್ಯನ ಗುರುತ್ವಾಕರ್ಷಣೆ ಎಷ್ಟು ನಿಯಂತ್ರಣದಲ್ಲಿದೆ ಅಂತಂದ್ರೆ, ಸ್ವಲ್ಪ ಗುರುತ್ವಾಕರ್ಷಣೆ ಕಡಿಮೆ ಆಯಿತು ಅಂತಂದ್ರೆ ಭೂಮಿ ಎಲ್ಲ ಹೊಟ್ಟೋಗುತ್ತೆ, ಐಸ್ ಆಗಿ ನಾವೆಲ್ಲ ಸೃಷ್ಟಿ ನಿಂತು ಹೋಗುತ್ತೆ. ಹತ್ರ ಆಯಿತು ಅಂತಂದ್ರೆ ಒಂದು 50 ಡಿಗ್ರಿ ಜಾಸ್ತಿ ಆಗೋಯ್ತು ಅಂತ ಇಟ್ಕೊಳ್ಳೋಣ ಟೆಂಪ್ರೇಚರು, ಈ ಭೂಮಿ ಮೇಲೆ ಇನ್ನು ಒಂದು ದಿವಸ ಸೃಷ್ಟಿ ಇರಲ್ಲ. ಅಥವಾ ನಾಳೆ ಬೆಳಗ್ಗೆ ಸೂರ್ಯ ಉದಯಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಕಾರಣಾಂತರಗಳಿಂದ ಭೂಮಿ ಸುತ್ತುತ್ತಾ ಇರೋದು ನಿಂತೋಯ್ತು ಅಂತಂದ್ರೆ ಅದರ ಮರು ದಿವಸ ಬೆಳಗ್ಗೆ ಜೀವನ ಇರಲ್ಲ. ಇದೆಲ್ಲವನ್ನ ಚಿಂತನೆ ಇಟ್ಕೊಂಡು ನಾವು ಸೃಷ್ಟಿಗೆ ಮೂಲನಾಗಿರತಕ್ಕಂಥವನು ಸೂರ್ಯ, ಅವನಲ್ಲಿ ಮೂಲವಾಗಿರುವಂಥದ್ದೇನು? ಆ ತೇಜಸ್ಸು, ಆ ಬೆಳಗುವಂತಹ ಶಕ್ತಿ, ಆ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಯನ್ನ ಇಟ್ಕೊಂಡಿರುವಂಥದ್ದು ಯಾರು? ನಾವು ಅದಕ್ಕೆ ದೇವರನ್ನ ಯಜುರ್ವೇದದಲ್ಲಿ ಒಂದು ಒಂದು ರಾಷ್ಟ್ರಗೀತೆ ಇದೆ, ಅದರಲ್ಲಿ ನಾವು ಹೇಳ್ತೇವೆ, ಯಾರು ಈ ಸೂರ್ಯನನ್ನ ಮತ್ತೆ ಭೂಮಿಯನ್ನ ಇಷ್ಟೇ ಡಿಸ್ಟೆನ್ಸ್ನಲ್ಲಿ ಇರಬೇಕು ಅನ್ನುವಂತಹ ನಿಯಂತ್ರಣವನ್ನ ಮಾಡ್ತಾ ಇದ್ದಾನೋ, ಸೂರ್ಯನಲ್ಲಿ ಬೆಳಗುವಂತಹ ಶಕ್ತಿಯಾಗಿ ಯಾರಿದ್ದಾನೋ ಅಂತಹ ದೇವರನ್ನ ನಾನು ಉಪಾಸನೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ತುಂಬಾ ಸೆಕ್ಯುಲರ್ ಆಗಿರುವಂತಹ ಚಿಂತನೆಗಳನ್ನ ಕೊಟ್ಟಿದ್ದು ನಮ್ಮ ವೇದವೇ. ಈ ದೇವರು ಆ ದೇವರು ಅಂತ ಹೆಸರು ಹೇಳಲ್ಲ, ಸೂರ್ಯನಲ್ಲಿ ಬೆಳಗುವಂತಹ ಶಕ್ತಿ ಯಾವುದಿದೆಯೋ ಅಂತಹ ದೇವರನ್ನ ಅಂತ ನಾವು ಕರಿತೇವೆ. ಹಾಗಾಗಿ ಸೂರ್ಯನಲ್ಲಿ ಬೆಳಗುವಂತಹ ಶಕ್ತಿಯನ್ನ ಕೊಟ್ಟಂತದ್ದು ರುದ್ರ. ಅಂದ್ರೆ ಸಂಸಾರ ದುಃಖಂ ರೋದಯತಿ ದ್ರಾವಯತಿ ಇತಿ ರುದ್ರ ಅಂತ ರುದ್ರ ಶಬ್ದಕ್ಕೆ ಅರ್ಥ. ಸಂಸಾರ ದುಃಖವನ್ನ ನಿವಾರಣೆ ಮಾಡುವಂತನು. ರೋದನ ಅಂದ್ರೆ ಅಳು ಅಂತ. ಎಲ್ಲರಿಗೂ ಒಂದೊಂದು ಅಳು ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದೊಂದು ಅಳು. ಜಿಂಕೆಗೆ ಹುಲಿಯನ್ನು ನೋಡೋ ಹೊತ್ತಿಗೆ ಅಳು, ಹುಲಿಗೆ ಅದಕ್ಕಿಂತ ಸ್ವಲ್ಪ ಪ್ರಬಲವಾಗಿರುವಂಥ ಹುಲಿಯನ್ನು ನೋಡಿದ್ರೆ ಅಳು. ಹಾಗೆ ಪ್ರತಿಯೊಬ್ಬರಿಗೂ ಇರುವಂತಹ ರೋದನವನ್ನ ನಿವೃತ್ತಿ ಮಾಡುವಂಥವನು ರುದ್ರ ಆದ ಕಾರಣ ಆದಿತ್ಯಾತ್ಮಕನಾಗಿರುವಂತಹ ರುದ್ರ ಏನಿದಾನಲ್ಲ, ಅವನನ್ನ ಸೂರ್ಯ ಬಂದು ಸ್ಪರ್ಶ ಮಾಡಿ ನಮಸ್ಕಾರವನ್ನ ಮಾಡ್ತಾನೆ. ಸೂರ್ಯನಲ್ಲಿ ಬೆಳಗುವಂತಹ ಶಕ್ತಿ ಕೊಟ್ಟದ್ದು ರುದ್ರ ಅಂತ ಹೇಳಿ ತೋರಿಸುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಓಕೆ.